ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ವಿದ್ಯೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭದ್ರ ಮತ್ತು ಕ್ವಾಟ್ಲೆ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಏನಮ್ಮಿ ಇವತ್ತು ನಿನ್ನ ಪ್ರೀತಿಯ ಮಳೆನ ನೋಡಿಕೊಂಡು ಇಲ್ಲೇ ಕೂತಿದ್ಯಾ ಅಂದಾಗ, ಅಯ್ಯೋ ಗೌಡ್ರೆ ಆ ರೀತಿ ಏನಿಲ್ಲ ಅಂತ ಹೇಳ್ತಾಳೆ. ಹೌದಮ್ಮಿ ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಅದು ಬಿಟ್ಟಕ್ಕು ಅಲ್ಲ, ನಮ್ಮ ಅಪ್ಪಯ್ಯಗೆ ಲೆಟರ್ ಬರಿತಾ ಇದ್ದಾರೆ. ಮೊದಲಿಗೆ ಲೆಟರ್ ಬರೆದಾಗ ಯಾರು ಅಂತ ಗೊತ್ತು ಅಂತ ಹೇಳಿದರು. ಇವಾಗ ನೋಡಿದ್ರೆ ಅವ್ರ ಹೆಸರು ವಿ ಇದೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ಆ ಲೋಕಿನ ಬಿಟ್ಬಿಟ್ಟು ಈ ಸತ್ತೆ ಬೇರೆ ಯಾರಿಗೋ ಗೊತ್ತು. ಮೊದಲು ಅವ್ರದ್ದು ಯಾರು ಅಂತ ಕಂಡುಹಿಡಿಬೇಕು ಅಂದಿದ ತಕ್ಷಣ ಕ್ವಾಟ್ಲೆ ಮತ್ತು ವಿದ್ಯೆ ಇಬ್ಬರಿಗೂ ಕೂಡ ತುಂಬಾ ಭಯ ಆಗ್ತಾ ಇರುತ್ತೆ. ಕ್ವಾಟ್ಲೆ ಅವರು ವಿ ಇದ್ದ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಅಲ್ವಾ, ಇದನ್ನೆಲ್ಲ ನೋಡ್ತಾ ಇದ್ದರೆ ಅವರು ಯಾಕೋ ನಮಗೆ ತುಂಬ ಹತ್ರದವರು ಅಂತ ಅನ್ನಿಸ್ತಾ ಇದೆ. ಈ ರೀತಿ ಲೆಟರ್ ಬರಿತಾ ಇದ್ದಾರೆ ಅಂದಮೇಲೆ ಅವರು ನಮ್ಮವರೇ ಆಗಿರ್ಬೋದು ಅಲ್ವಾ ಅಂದಿದ ತಕ್ಷಣ ವಿದ್ಯೆಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಕ್ವಾಟ್ಲೆ ನೀನೇ ಹೇಳು ಕ್ವಾಟ್ಲೆ, ವಿ ಅಕ್ಷರದಿಂದ ಯಾರ್ಯಾರ ಹೆಸರು ಶುರುವಾಗುತ್ತೆ ನಮ್ಮ ಮನೆಯವ್ರ ಹತ್ರ ಅಂದಿದ ತಕ್ಷಣ ಇಬ್ಬರು ಕೂಡ ಭಯ ಪಡ್ತಾ ಇರಬೇಕಾದ್ರೆ ಸಡನ್ ಆಗಿ ಭದ್ರ ವಿದ್ಯಾ ಅಂತ ಹೇಳ್ಬಿಡ್ತಾನೆ. ಅವಾಗ ವಿದ್ಯೆ ತುಂಬಾ ಭಯ ಪಡ್ತಾ ಇರಬೇಕಾದ್ರೆ, ಅಯ್ಯೋ ಅಣ್ತಮ್ಮ ಏನು ಮಾತಾಡ್ತಾ ಇದೆಯಾ, ಅತ್ತಿಗೆ ಮುನ್ ಮೇಲೇ ಅನುಮಾನ ಪಡ್ತಾ ಇದೆಯಾ ಅಂದಾಗ, ಅಯ್ಯೋ ಕ್ವಾಟ್ಲೆ ನಾನು ಹೆಸರು ಕರೆದಿದ್ದು ಅಷ್ಟೇ ಕಣ್ಲ, ನಾನು ಯಾಕೆ ನನ್ನ ಅಮ್ಮಿ ಮೇಲೆ ಅನುಮಾನ ಪಡಲಿ ಅಂತ ಹೇಳ್ತಾನೆ. ಆಗಲ್ಲ, ನೀನು ಒಂದೇ ಸಲ ವಿದ್ಯಾ ಅಂತ ಅಂದಿದ ತಕ್ಷಣ ನನಗೆ ಎಷ್ಟು ಭಯ ಆಯಿತು ಗೊತ್ತಾ. ಪಾಪ ಅತ್ತಿಗೆಮ್ಮಗೆ ಎಷ್ಟು ಭಯ ಆಗಿರಬೇಕು. ನೀನು ಒಂದೇ ಸಲ ಅವ್ರ ಹೆಸರು ಕರೆದ್ರೆ ಅವ್ರು ಏನಂತ ಅನ್ಕೋಬೇಕು ಅಲ್ವಾ ಅಂದಿದ ತಕ್ಷಣ, ಅಯ್ಯೋ ಕ್ವಾಟ್ಲೆ ನಾನು ಯಾಕೋ ನನ್ನ ಅಮ್ಮಿ ಬಗ್ಗೆ ಮಾತಾಡಲಿ, ಅಲ್ಲ ನನ್ನ ಅಮ್ಮಿ ಬೇರೆಯವ್ರಿಗೂ ಕೂಡ ಕೆಟ್ಟದ್ದನ್ನು ಬಯಸೋದಿಲ್ಲ. ಅದರಲ್ಲಿ ಅಪ್ಪಯ್ಯ ಅಮ್ಮಿಗೋಸ್ಕರ ಎಷ್ಟೆಲ್ಲ ಒಳ್ಳೇದು ಮಾಡ್ತಾರೆ, ಅಂಥವ್ರಿಗೆ ನನ್ನ ಅಮ್ಮಿ ಯಾವತ್ತೂ ಕೂಡ ಕೆಟ್ಟದ್ದನ್ನು ಬಯಸೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಮ್ಮಿ ಅಂದಿದ ತಕ್ಷಣ ಈ ಕಡೆ ವಿದ್ಯೆ ಕೂಡ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಣ್ತಮ್ಮ ನೀನು ಹೇಳೋದು ದಿಟವೇ, ನಮ್ಮ ಮಾವಯ್ಯಗೆ ಅದಕ್ಕೆಮ್ಮ ಯಾವತ್ತೂ ಕೂಡ ಕೆಟ್ಟದ್ದನ್ನು ಬಯಸೋದಿಲ್ಲ ಅಂತ ಹೇಳಿದ ತಕ್ಷಣ, ಆಗಿದ್ಮೇಲೆ ನಮ್ಮೂರಲ್ಲಿ ವಿ ಅಕ್ಷರದಿಂದ ಯಾರ್ಯಾರ ಹೆಸರು ಶುರುವಾಗುತ್ತೆ ಹೇಳ್ಬೇಕು. ಕ್ವಾಟ್ಲೆ ನೀನು ಹೆಸರನ್ನ ಹೇಳ್ತಾ ಹೋಗು, ಅಮ್ಮಿ ಅದನ್ನು ಬರಿತಾ ಹೋಗ್ತಾಳೆ ಅಂದಿದ ತಕ್ಷಣ ವಿದ್ಯೆಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ಈ ಕಡೆ ವಿದ್ಯೆ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಬರ್ತಾರೆ. ಬಂದಿದ ತಕ್ಷಣ ಅವ್ವ ವಿ ಅಕ್ಷರದಿಂದ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಅಲ್ವಾ, ಅದು ಯಾರು ಅಂತ ಗೊತ್ತಾಗುತ್ತಾ ಅಂತ ಹೇಳಿದ ತಕ್ಷಣ, ಅಲ್ಲ ಮನೆ ಬಾಗಿಲಿಗೆ ಬಂದು ಕದನ ತಟ್ಟಿದ ಮೇಲೆ ಮನೆ ಒಳಗಡೆ ಬರದೇ ಇರ್ತಾರ ಚಿತ್ರ ಅಂದಾಗ, ಅಯ್ಯೋ ಅವ್ವ ಬಂದೇ ಬರ್ತಾರೆ ಅಂತ ಹೇಳ್ತಾಳೆ. ಹಾಗೆ ಈ ಸತ್ಯನೂ ಕೂಡ ಅಷ್ಟೇ, ಒಂದಲ್ಲ ಒಂದು ದಿನ ಆಚೆ ಬಂದೇ ಬರುತ್ತೆ, ಆಚೆ ಬರೋ ಥರ ನಾನು ಮಾಡ್ತೀನಿ ಅಂದಿದ ತಕ್ಷಣ ವಿದ್ಯೆ ತುಂಬಾ ಭಯ ಪಡ್ತಾ ಇರ್ತಾಳೆ. ಯಾಕವ ವಿದ್ಯೆ ಮುದ್ದು ಸೊಸೆ ಏನಾಯ್ತವ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಅಂದಾಗ, ಅದು ಅತ್ತೆ ಅಂತ ಹೇಳೋಕೆ ಬರ್ತಾಳೆ. ಸಡನ್ ಆಗಿ ವಿಷಲು ಅಂದರೆ ಕುಕ್ಕರ್ ವಿಷಲು ಆನ್ ಆಗಿಬಿಡುತ್ತೆ. ಅಯ್ಯೋ ಏನು ಗೊತ್ತಾ ಚಿತ್ರ, ಈ ಸತ್ಯನೂ ಕೂಡ ಕುಕ್ಕರ್ ಇದ್ದ ಹಾಗೆ, ಅದು ಸತ್ಯನ ಒಳಗಡೆ ಇಟ್ಕೊಂಡಿರುತ್ತೆ. ಇಟ್ಕೊಂಡು ಒಂದು ಸಲ ಅದು ವಿಷಲ್ ರೂಪದಲ್ಲಿ ಆಚೆ ಬರುತ್ತೆ. ಒಂದು ಪಕ್ಷ ವಿಷಲ್ ಹೊಡೆದಿಲ್ಲ ಅಂತ ಹಿಡ್ಕೊ, ನಾವೇ ಹೋಗಿ ಆ ವಿಷಲ್ನ ತೆಗೆದ್ಬಿಟ್ಟು ವಿಷಲ್ ಬರೋ ಹಾಗೆ ಮಾಡ್ತೀವಿ. ಅದೇ ರೀತಿ ಈ ಸತ್ಯನೂ ಕೂಡ ಅಷ್ಟೇ, ಅದಾಗ ಅದು ಆಚೆ ಬಂದರೆ ಸರಿ, ಇಲ್ಲ ಅಂದರೆ ನಾನೇ ಅದನ್ನು ಆಚೆ ತಂದೆ ತರ್ತೀನಿ. ವಿದ್ಯಾ ನೀನೇನು ತಲೆ ಕೆಡ್ಸ್ಕೊಬೇಡ ಕಣವ, ಸತ್ಯನ ನಾನು ಆಚೆ ತರ್ತೀನಿ ಅಂದಿದ ತಕ್ಷಣ ವಿದ್ಯಾಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಅದೇ ಟೈಮ್ಗೆ ಈ ಕಡೆ ಭದ್ರಾ ಫೋನಿಗೆ ಭವಾನಿ ಕೂಡ ಮೆಸೇಜ್ ಮಾಡಿರ್ತಾಳೆ. ವಿದ್ಯೆನ ಕೋಚಿಂಗ್ ಸೆಂಟ್ರಿಗೆ ಸೇರಿಸು ಅಂತ ಹೇಳಿದ್ದೆ ಅಲ್ವಾ, ಏನು ಮಾಡಿದೆ, ಏನು ಡಿಸೈಡ್ ಮಾಡಿದೆ ಭದ್ರಾ ಅಂತ ವಾಯ್ಸ್ ಮೆಸೇಜ್ನ ಹಾಕಿರ್ತಾಳೆ. ಅದನ್ನು ಭದ್ರಾ ಕೂಡ ಕೇಳಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅವತ್ತು ಭವಾನಿ ಇಲ್ಲಿ ವಿದ್ಯಾ ಮಾಡಿರೋ ಋಣಕ್ಕೆ ನಾನು ಕೂಡ ಏನಾದರೂ ಮಾಡಬೇಕು ಭದ್ರಾ, ಅವಳಿಗೆ ಒಳ್ಳೆ ಕಾಲೇಜ್ ಸಿಗಬೇಕು ಅಂದರೆ ಮೊದಲು ಅವಳು ಎಂಟ್ರೆನ್ಸ್ ಎಕ್ಸಾಮ್ನ ಬರೀಲೇಬೇಕು. ಅದನ್ನು ಬರೀಬೇಕು ಅಂದರೆ ಅವಳು ಕೋಚಿಂಗ್ ಸೆಂಟರ್ಗೆ ಸೇರಬೇಕು, ಆವಾಗಲೇ ಅವಳಿಗೊಂದು ಒಳ್ಳೆ ಅಂಕ ಬರೋದು ಅಂತ ಹೇಳಿರ್ತಾಳೆ. ಅದನ್ನು ಭದ್ರಾ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿದ್ಯೆ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಅಮ್ಮಿ ಬಾರಮ್ಮಿ ಇಲ್ಲಿ ಅಂತ ಕರಿತೇನೆ. ಯಾಕಮ್ಮಿ ಒಂಥರ ಇದೆಯಾ ಅಂದಾಗ, ಹಾಗೇನಿಲ್ಲ ಗೌಡ್ರೆ ಅಂತ ಹೇಳ್ತಾಳೆ. ಅದೇ ಅಮ್ಮಿ ಅವತ್ತು ಅವ್ರು ಹೇಳಿದರು ಅಲ್ವಾ, ಅದು ದಿಟ್ಟವಾಗ್ಲೂ ಕೂಡ ನಡಿಬೇಕಾ ಅಂತ ಕೇಳ್ತಾನೆ. ಯಾವುದು ಗೌಡ್ರೆ ಅಂದಾಗ, ಅದೇ ಅಮ್ಮಿ ನೀನೇನೋ ಎಕ್ಸಾಮ್ ಬರೀಬೇಕು ಅಂತ ಹೇಳಿದರು ಅಲ್ವಾ ಅವರು, ಅದು ಬರೀಲೇಬೇಕಾ ಅಂತ ಕೇಳ್ತಾಳೆ. ಹೌದು ಅದೇ ಭವಾನಿ ಅಕ್ಕ ಹೇಳಿದರು ಅಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಗೌಡ್ರೆ ನಾನು ಎಂಟ್ರೆನ್ಸ್ ಎಕ್ಸಾಮ್ನ ಬರೀಲೇಬೇಕು ಅಂತ ಹೇಳ್ತಾಳೆ. ಮತ್ತು ಅವ್ರು ಹೇಳೋ ಥರ ನೀನು ಕೋಚಿಂಗ್ಗೆ ಹೋಗಲೇಬೇಕೇನಮ್ಮಿ ಅಂದಾಗ, ಅಂದರೆ ಹೋಗಲೇಬೇಕು ಅಂದರೆ ಅರ್ಥ ನಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂದರೆ ಹೋಗಲೇಬೇಕು ಗೌಡ್ರೆ. ಅಲ್ಲಮ್ಮಿ ನೀನು ತುಂಬ ಬುದ್ಧಿವಂತೆ ಅಲ್ವಾ, ನೀನು ಅಟ್ಟಿಯಲ್ಲೇ ಓದ್ಕೊಳ್ಳೋದು ಸಾಕಾಗೋದಿಲ್ವಾ ಅಂದಾಗ, ಅಯ್ಯೋ ಗೌಡ್ರೆ ನಾನು ಬಾವಿಯಲ್ಲಿರೋ ಕಪ್ಪೆ ಥರ, ನಾನು ಬುದ್ಧಿವಂತೆ ಆದ್ರೂ ಕೂಡ ನಾನು ತಿಳ್ಕೊಳ್ಳೋದು ಸಮುದ್ರದಷ್ಟು ಇರುತ್ತೆ. ಅದೆಲ್ಲ ತಿಳ್ಕೊಬೇಕು ಅಂದರೆ ನಾನು ಕೋಚಿಂಗಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಆಗಲ್ಲ ಕಣಮ್ಮಿ, ನೀನು ಕೋಚಿಂಗ್ ಹೋಗೋದಕ್ಕಿಂತ ಅಟ್ಟಿಯಲ್ಲಿ ಓದೋದೇ ವಾಸಿ ಏನೋ ಅನಿಸ್ತಾ ಇದೆ ಅಂದಾಗ, ಗೌಡ್ರೆ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಬೇಕು
ಹೋಗಬೇಕು ಅಂದರೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಆಗಲ್ಲ ಕಣಮ್ಮಿ, ಅದೇ ಕೋಚಿಂಗ್ ಸೆಂಟರ್ಗೆ ಯಾಕೆ ಹೋಗಬೇಕು, ಅವರೇನಾದರೂ ನಿನ್ನನ್ನು ಮುಂದೆ ಇಟ್ಕೊಂಡು ಅಟ್ಟಿಗೆ ಹತ್ರ ಆಗಬೇಕು ಅಂತ ನೋಡ್ತಾ ಇದ್ರೆ ಏನಮ್ಮಿ ಮಾಡೋದು ಅಂದಾಗ ವಿದ್ಯೆ ಕೂಡ ಮನಸ್ಸಲ್ಲಿ ಅಲ್ಲ, ಇದು ನನ್ನ ಯೋಚನೆಗೆ ಬಂದಿಲ್ಲ. ಈ ಅಣ್ಣ ಮತ್ತು ತಂಗಿನ ಒಂದು ಮಾಡಬೇಕು ಅಂದರೆ ಇದು ಒಳ್ಳೆ ದಾರಿ, ಹೇಗಾದರೂ ಮಾಡಿ ಇದನ್ನು ಉಪಯೋಗಿಸ್ಕೋಬೇಕಂದ್ಬಿಟ್ಟು, ಇಲ್ಲ ಗೌಡ್ರೆ ನಿಮ್ಗೇನಾದರೂ ಭಯ ಆಗುತ್ತಾ, ಅಲ್ಲ ಅವ್ರು ಕೋಚಿಂಗ್ ಸೇರಿಸಿದ್ರೆ ಅವ್ರು ಮಾಡಿರೋದನ್ನೆಲ್ಲ ಮರೆತುಬಿಟ್ಟು ಅವರಿಗೆ ಹತ್ರ ಆಗ್ತಿರಂತ ಭಯ ಆಗುತ್ತಾ ಅಂದಾಗ, ಅಮ್ಮಿ ಏನು ಮಾತಾಡ್ತಾ ಇದೆಯಾ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಆಗಿದ್ಮೇಲೆ ನಾನು ಅದೇ ಕೋಚಿಂಗ್ ಸೆಂಟರ್ಗೆ ಹೋಗ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಆಯಿತು ಬಿಡಮ್ಮಿ ಅಂತ ಭದ್ರ ಕೂಡ ಒಪ್ಕೊಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಭವಾನಿ ಕೂಡ ಭದ್ರ ಮೆಸೇಜ್ಗೆ ಕಾಯ್ತಾ ಇರಬೇಕಾದ್ರೆ ಅವ್ರ ಗಂಡ ಬಂದ್ಬಿಟ್ಟು, ಏನಮ್ಮಿ ಯಾರಿಗೋಸ್ಕರನೋ ಕಾಯ್ತಾ ಇದೆಯಾ ಅಂದಾಗ, ಏನಿಲ್ಲ ರೀ, ಅದೇ ಕೋಚಿಂಗಿಗೆ ವಿದ್ಯೆನ ಸೇರಿಸು ಅಂತ ಭದ್ರಗೆ ಮೆಸೇಜ್ ಮಾಡಿದ್ದೆ, ಭದ್ರ ಇನ್ನು ರಿಪ್ಲೈ ಕೊಡ್ತಾ ಇಲ್ಲ ಅಂತ ಹೇಳಿದಾಗ, ಏನಮ್ಮಿ ವಿದ್ಯೆನ ಮುಂದೆ ಇಟ್ಕೊಂಡು ಅಟ್ಟಿಗೆ ಹತ್ರ ಆಗೋಕೆ ನೋಡ್ತಾ ಇದೆಯಾ ಅಂದಾಗ, ಅಯ್ಯೋ ಆ ರೀತಿ ಎಲ್ಲ ಅನ್ಕೋಬೇಡ ರೀ, ವಿದ್ಯೆ ನನಗೆ ತುಂಬಾ ಸಹಾಯ ಮಾಡಿದ್ದಾಳೆ, ಅವಳಿಗೂ ನಾನೇನಾದರೂ ಮಾಡಬೇಕು ಅಲ್ವಾ, ನನ್ನಿದ್ದಾಗೆ ಆ ಅಟ್ಟಿಯಲ್ಲಿ ಯಾವ ಹೆಣ್ಮಕ್ಳು ಕೂಡ ಓದ್ತಾ ಇಲ್ಲ, ಆದರೆ ಭದ್ರ ಮನಸ್ಸು ಮಾಡಿ ವಿದ್ಯೆನ ಓದಿಸ್ತಾ ಇದ್ದಾನೆ, ಅದು ನನ್ನಿದ್ದನ್ನು ಕೂಡ ಏನಾದರೂ ಒಳ್ಳೇದಾದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ವಿದ್ಯೆನ ಓದಿಸೋದಿದ್ದ ನಮ್ಮ ಅಪ್ಪಗೂ ಕೂಡ ಖುಷಿ ಆಗುತ್ತೆ, ಬರೀ ಹೆಣ್ಮಕ್ಳು ಓದೋದಿದ್ದ ಅವಮಾನ ಆಗೋದಿಲ್ಲ, ಸನ್ಮಾನನೂ ಕೂಡ ಆಗುತ್ತೆ ಅನ್ನೋದು ನಮ್ಮ ಅಪ್ಪಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ ವಿದ್ಯೆಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಒಳ್ಳೆ ಮನಸ್ಸಿದ್ದೆ ಯೋಚನೆ ಮಾಡ್ತಾ ಇದೆಯಾ, ಆದಷ್ಟು ಒಳ್ಳೆಯದೇ ಆಗುತ್ತೆ ಅಂತ ಅವ್ರ ಗಂಡ ಹೇಳ್ತಾರೆ. ಇನ್ನು ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಇಲ್ಲಿ ಕ್ವಾಟ್ಲೆ ಹತ್ರ ಐಡಿಯಾನ ಕೇಳಬೇಕು ಅಂತ ಬಂದಿರ್ತಾರೆ. ಏನಾದರೂ ಹೇಳ ಕ್ವಾಟ್ಲೆ, ನಮ್ಮ ಮಟ್ಟಿಯಲ್ಲಿ ಇರೋದು ನೀನೇ ಅಲ್ವಾ ಬುದ್ಧಿವಂತ, ಅದಕ್ಕೆ ನಿನ್ನ ಹತ್ರನೇ ಬಂದಿದ್ದೀವಿ ಅಂತ ಹೇಳಿದಾಗ, ಅಣ್ತಮ್ಮ ಪ್ಲಾನ್ ಎ ಅಂತ ಹೇಳ್ತಾನೆ. ಅದಕ್ಕೆ ಮುಗೆ ತವ್ರ ಮನೆ ಹೋಗೋ ಆಗಿದೆ ಅಂತ ಹೇಳ್ಬಿಟ್ಟು ತವ್ರ ಮನೆಗೆ ಕಳಿಸ್ಬಿಟ್ಟು ಅಲ್ಲಿದ್ದ ಕಳಿಸಿದ್ರೆ ಹೇಗಿರುತ್ತೆ ಅಂದಾಗ, ಅಜ್ಜಮ್ಮನ ಬಗ್ಗೆ ಗೊತ್ತಿದ್ರೂ ಮಾತಾಡ್ತೀಯ, ಅವರು ಇದಕ್ಕೆ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ. ಸರಿ ಆಗಿದ್ದರೆ ಪ್ಲ್ಯಾನ್ ಬಿ ಮಾಡೋಣ, ಇವಾಗ ನಿಮ್ಮಿಬ್ಬರಿಗೂ ಮಕ್ಕಳಾಗಬೇಕು ಅಂದರೆ ಪೂಜೆ ಮಾಡಬೇಕು, ಅದಕ್ಕೆ ಅಟ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ರಾಯ್ತು ಅಂದಾಗ, ವಿದ್ಯಾ ನಿನಗೆ ಪೂಜೆ ಮಾಡೋದು ಸರಿಯಾಗಿ ಗೊತ್ತಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅಜ್ಜಮ್ಮ ನಮ್ಮ ಜೊತೆಗೆ ಬರ್ತಾರೆ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಆಗಿದ್ರೆ ಏನು ಮಾಡೋದು, ಇವಾಗ ಎಲೆಕ್ಷನ್ ಪ್ರಚಾರ ಮಾಡಿ ಮಾಡಿ ನನ್ನ ತಲೆನೇ ಓಡ್ತಾ ಇಲ್ಲ ಅಂದಾಗ, ಅಯ್ಯೋ ಕ್ವಾಟ್ಲೆ ನನಗೊಂದು ಒಳ್ಳೆ ಐಡಿಯಾ ಬಂದಿದೆ, ನೀನು ಎಲೆಕ್ಷನ್ ಅಂದಿದ ತಕ್ಷಣ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಮತ್ತು ಕ್ವಾಟ್ಲೆ ಮಾತಾಡೋದನ್ನ ಮ್ಯೂಟ್ ಮಾಡಿ ತೋರಿಸ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ, ಇವತ್ತು ಚುನಾವಣೆ ಪ್ರಚಾರಕ್ಕೆ ಯಾವ ಸೈಡ್ ಹೋಗಬೇಕು ಅಂತ ಅವ್ರ ತಮ್ಮನ್ನ ಕೇಳ್ತಾ ಇರ್ತಾರೆ. ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭದ್ರ ಮತ್ತು ಕ್ವಾಟ್ಲೆ ಇಬ್ಬರು ಕೂಡ ಬರ್ತಾರೆ. ಅದು ಅಪ್ಪಯ್ಯ ಇವತ್ತು ನಾನು ಕೂಡ ನಿಮ್ಮ ಜೊತೆ ಬರಬೇಕಾ ಅಂದಾಗ, ಯಾಕೆ ಭದ್ರ ಬರೋದಿಲ್ವಾ ಅಂತ ಕೇಳ್ತಾರೆ. ಆಗಲ್ಲ ಅಪ್ಪಯ್ಯ, ಎಲ್ಲರೂ ಒಂದೇ ಕಡೆ ಹೋದರೆ ಕೆಲಸ ಆಗೋದಿಲ್ಲ, ನಾನು ಕ್ವಾಟ್ಲೆ ಬೇರೆ ಕಡೆ ಹೋಗ್ತೀವಿ ಅಂದಾಗ, ಅದು ದಿಟ್ಟವೇ ಟೈಮ್ ಬೇರೆ ಜಾಸ್ತಿ ಇಲ್ಲ, ಹಾಗೆ ಮಾಡಿ ಅಂತ ಹೇಳಿದಾಗ, ಅದು ಅಪ್ಪಯ್ಯ ನಮ್ಮ ಜೊತೆ ವಿದ್ಯೆನೂ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಏನ್ಲಾ ಮಾತಾಡ್ತಾ ಇದೆಯಾ, ಅಟ್ಟೆ ಸೊಸೆನ ಪ್ರಚಾರ ಕರ್ಕೊಂಡು ಹೋಗ್ತಿದ್ಯಾ, ನನ್ನ ಮಗ ಗೆಲ್ಲೋದಕ್ಕೆ ನೀನು ಹೇಳ್ತೀನಿ ಸಹಾಯ ಮಾಡಬೇಕಾ, ಅದೇನು ಬೇಕಾಗಿಲ್ಲ, ನೀವು ಹೋದರೆ ಸಾಕು ಅಂತ ಅಜ್ಜಮ್ಮ ಹೇಳ್ತಾರೆ. ಆಗಲ್ಲ ಕಣಪ್ಪಯ್ಯ, ಇವಾಗ ಓದಿರೋ ಹೆಣ್ಮಕ್ಳು ಸಂಘದವರು ಅವರು ಇವರು ಇರ್ತಾರೆ ಅಲ್ವಾ, ವಿದ್ಯೆನ ಜೊತೆ ಕರ್ಕೊಂಡು ಹೋದರೆ ಅವಳು ಕೂಡ ಅವ್ರ ಹತ್ರ ಸ್ವಲ್ಪ ಮುಗ್ಧತೆಯಿಂದ ಮಾತಾಡ್ತಾಳೆ, ಅವಾಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಕಣಪ್ಪಯ್ಯ, ಅದಕ್ಕಷ್ಟೇ ಅಂತ ಹೇಳಿದ ತಕ್ಷಣ ಈ ಕಡೆ ಮನೆಯವರೆಲ್ಲರೂ ಕೂಡ ಕೋಪ ಮಾಡಿಕೊಂಡು ಭದ್ರನ ನೋಡ್ತಾ ಇರ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಶಿವರಾಮೇಗೌಡ ಒಪ್ಕೊಳ್ತಾರಾ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.